ಮಾಲ್ಗುಡಿ ಅಮೃತ್ ಚಾ ಶುರು ಮಾಡಿದ್ರಿ. ಅದಕ್ಕಿಂತ ಮೊದಲು ಯಾವುದಾದ್ರೂ ಬಿಸ್ನೆಸ್ ಮಾಡಿದ್ರೆ ಸೊ ಡೈರೆಕ್ಟ್ ಬಿಸ್ನೆಸ್ ಫೀಲ್ಡಿಗೆ ಹೆಂಗೆ ಬಂದ್ರಿ ಅಂತ ಹೇಳ್ಬೋದು? ಸೊ ಬೆಂಗಳೂರಿಗೆ ಬಂದಮೇಲೆ ನಮಗೆ ಅನಿಸಿದ್ದು, ಬೆಂಗಳೂರಿಗೆ ಎಂತೆಂಥವರೋ ಬಂದುಬಿಟ್ಟು ಏನೇನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಎಲ್ಲೆಲ್ಲೋ ಒಂದು ಲೆವೆಲಿಗೆ ಬೆಳೆದಿದ್ದಾರೆ. ಅಂದರೆ ಎಸ್ಪೆಷಲಿ ನಾನು ಹೇಳೋದು ಔಟ್ ಆಫ್ ಸ್ಟೇಟ್ ಅವರು ಎಷ್ಟೋ ಬೆಳೆದಿರೋ ಅಂತಾರಿದ್ದಾರೆ. ನಮ್ಮ ಕರ್ನಾಟಕದವ್ರು ನಾವು ಯಾಕೆ ಒಂದು ಮಾಡಿ ಬೆಳಿಬಾರ್ದು? ಅಂದರೆ ನಮಗೆ ಇಲ್ಲೇ ನಾವು ಬೆಳೆದಿಲ್ಲ, ಇಲ್ಲೇ ಒಂದು ಆಗಿಲ್ಲ ಅಂತಂದರೆ ನಾವು ಮುಂದೆ ಎಲ್ಲೂ ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರು ಅನ್ನೋದು ಎಲ್ರಿಗೂ ಒಂದು ಅವಕಾಶ ಮಾಡಿಕೊಡುತ್ತೆ. ಸೊ ಈ ಒಂದು ಅವಕಾಶನ ನಾವು ಯಾಕೆ ಸದುಪಯೋಗ ಪಡಿಸ್ಕೊಂಬಾರ್ದು ಅನ್ನೋದಕ್ಕೋಸ್ಕರ ಫಸ್ಟು ನಾನು ಇನಿಷಿಯಲ್ ಈ ಬಿಸ್ನೆಸ್ ಬರೋಕ್ಕೆ ಮುಂಚೆ ಫಸ್ಟು ಸ್ಟಾರ್ಟ್ ಮಾಡಿದ್ದು ಒಂದು ಫ್ರೂಟ್ ಬೇರಿ ಜ್ಯೂಸ್ ಬಾರ್ ಅಂತೇಳಿ ನಮ್ಮದೇ ಓನಾಗಿ ಒಂದು ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಅವಾಗ ಓನಾಗಿ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಲೋಗೋ ಡಿಸೈನ್ ಎಲ್ಲ ಎವ್ರಿಥಿಂಗ್ ಇದೆ ನಂದು. ಸೊ ಫ್ರೂಟ್ ಬೇರಿ ಜ್ಯೂಸ್ ಬಾರ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಅದು ಹೆಂಗಿರುತ್ತೆ ಅಂದರೆ ಸೋಡಾ ಮಾಡ್ತೀವಲ್ಲ, ಇವಾಗೆಲ್ಲ ಸೋಡಾ ಬಂದಿದೆಯಲ್ಲ, ಸೊ ಅದರಲ್ಲಿ ಡೈರೆಕ್ಟ್ ಅಲ್ಲೇ ಸೋಡಾ ಫ್ಲೇವರ್ ಟೈಪ್ ಮಾಡಿಕೊಟ್ಟು ಮಾಡೋಂಥದ್ದು. ಅದನ್ನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಲ್ಲ, ಬೆಂಗಳೂರಲ್ಲಿ ಅದು ಟ್ರೆಂಡ್ ಭಾಳ ಇರುತ್ತೆ ಅವಾಗ. ಸೊ ಶಿವಮೊಗ್ಗದಲ್ಲಿ ಸ್ಟಾರ್ಟ್ ಮಾಡ್ಬೇಕಂತೇಳಿ ಶಿವಮೊಗ್ಗ MG ಪ್ಯಾಲೇಸಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅವಾಗ ಎಷ್ಟು ಬಂಡವಾಳ ಹಾಕಿದ್ರಿ ಮೇಡಮ್? ಅವಾಗ ನಿಯರ್ಲಿ ಒಂದು 5 lakhs ಅಂತ ಆಗಿದೆ, ಒಂದು 5 to 6 lakhs ಹಾಕಿದ್ದೀನಿ ಇನ್ವೆಸ್ಟ್ಮೆಂಟು. ಅಲ್ಲಿ ನನಗೆ ಫೇಲ್ಯೂರ್ ಏನಂದರೆ ಪ್ರಾಡಕ್ಟ್ ಎಲ್ಲ ಕ್ವಾಲಿಟಿ ಇರುತ್ತೆ, ಎಲ್ಲದು ಇರುತ್ತೆ, ಬಟ್ ಅಲ್ಲಿ ಕೆಲಸ ಮಾಡೋಂಥ ಕೆಲಸಗಾರರು ಜೊತೆಗೆ ನನ್ನ ಒಂದು ಫಾಲೋಅಪ್ಪು ಭಾಳ ಕಡಿಮೆ ಆಗಿರುತ್ತೆ. ರೀಸನ್ ಏನಂತಂದರೆ ಕೆಲಸಗಾರರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರಲ್ಲ, ಆಮೇಲೆ ಕರೆಕ್ಟಾಗಿ ಲೆಕ್ಕ ಸಿಗ್ತಾ ಇರಲ್ಲ. Boss Wala. Be the boss.